ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ. ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರುವಂತಹ ಹಂತದಲ್ಲಿರುವುದು. ಈಗ ಪೊಲೀಸರು ವಿಚಾರಣೆ ಹಂತದಲ್ಲಿದ್ದಾರೆ. ಆಗೊಮ್ಮೆ ಈ ಕೇಸ್ ಏನಾದ್ರೂ ಗಟ್ಟಿಯಾಗಿ ನಿಂತಿದ್ದೆ ಆದಲ್ಲಿ ಪೊಲೀಸರು ತೀವ್ರವಾದಂತಹ ತನಿಖೆ ಕೈಗೊಂಡು ನಿಷ್ಠೆಯಿಂದ ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡಿದ್ದೆ ಆದಲ್ಲಿ ದರ್ಶನ್ಗೆ ನಿಜಕ್ಕೂ ಜೈಲೂಟ ಗ್ಯಾರಂಟಿ. ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ವಕೀಲರಾದಂತ ಗುರುರಾಜ್ ಕೆ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಡ್ತೀನಿ. ತದನಂತರ ಈ ಎಲ್ಲಾ ಮಾಹಿತಿಯನ್ನ ತಮಗೆ ನೀಡುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಈಗ ದರ್ಶನ್ ಅಂಡ್ ಟೀಮ್ ಏನ್ ಅರೆಸ್ಟ್ ಆಗಿರುವಂತದ್ದು, ವಿಚಾರಣೆ ಹಂತದಲ್ಲಿರುವಂತದ್ದು, ಈ ಕೇಸ್ ಈಗ ಏನೆಲ್ಲ ಆಗ್ಬಹುದು, ಮುಂದಿನ ಸ್ವರೂಪ ಏನೆಲ್ಲ ತಿರುವು ಪಡೆದುಕೊಳ್ಬಹುದು? ಫಸ್ಟ್ ಆಫ್ ಆಲ್ ಸರ್, ಈ ಒಂದು ಪ್ರಕರಣ ಏನಿದೆಯೋ ವಿಚ್ ಈಸ್ ವೆರಿ ಮಚ್ ಬ್ರೂಟಲ್, ಬರ್ಬರವಾದಂಥ ಹತ್ಯೆ. ಆ ಒಂದು ಮೃತದೇಹ ಸಿಕ್ಕಿರೋದು ನೋಡಿದ್ರೆ, ಆ ಪರಿಸ್ಥಿತಿ ನೋಡಿದ್ರೆ, ಈ ಮರ್ಡರು, ಈ ದೇಹದ ಮೇಲೆ ಆಗಿರೋಂಥ ಇಂಜುರೀಸ್ ಎಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಹಿ ವಾಸ್ ಬಿನ್ ಟಾರ್ಚರ್ಡ್. ಭಾರಿ ಪ್ರಮಾಣದಲ್ಲಿ ಟಾರ್ಚರ್ ಆಗಿ, ಅಸಾಲ್ಟ್ ಆಗಿ, ಆತನ ಒಂದು ಐಸೋಲೇಷನಲ್ಲಿ ಇಟ್ಟು ಮರ್ಡರ್ ಮಾಡಿರ್ತಕ್ಕಂಥದ್ದು ಎದ್ದು ಕಾಣ್ತದೆ ಇದರಲ್ಲಿ. ಸೊ ಇಟ್ ಈಸ್ ಎ ಮೇಜರ್ ಕೇಸ್. ಬರೀ ಮೃತದೇಹ ನೋಡಿದ ತಕ್ಷಣ ಅದಾದ ನಂತರ ಯಾರ್ಯಾರ ಹೆಸರುಗಳು ಬಂದಿದೆ ಇದರಲ್ಲಿ ತಳಕಾಕೊಂಡಿದೆ. ಸಿನಿಮಾ ನಟ ಆದಂಥ ದರ್ಶನ್ ಅವ್ರ ಹೆಸರು ತಳಕಾಕೊಂಡಿದೆ. ಪವಿತ್ರ ಗೌಡ, ಆಕೆ ಕೂಡ ಒಬ್ಬಳು ಕಲಾವಿದೆ. A1A2 ಕಲಾವಿದೆ, ಆಕೆ ಕೂಡ ಕಲಾವಿದೆ, ಆಕೆ ಹೆಸರು ತಳಕಾಕೊಂಡಿದೆ. ಆ್ಯಂಡ್ ಅದರ್ ಸೆಟ್ ಆಫ್ ಪರ್ಸನ್ಸ್ ಆರ್ ರೆಗ್ಯುಲರ್ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು. ಇದೆಲ್ಲ ಏನು ನೋಡ್ತಾ ಇದ್ದರೆ ಈ ಪ್ರಕರಣದಲ್ಲಿ ಭಾರಿ ತಿರುವುಗಳಿದೆ. ಆ್ಯಂಡ್ ದ ಅಫೆನ್ಸ್ ಈಸ್ ಕಂಡಕ್ಟೆಡ್ ಹ್ಯಾಪೆಂಡ್. ಅದು ನಡೆದಿರ್ತಕ್ಕಂಥ ಘಟನೆ ಇದು. ಇದರಲ್ಲಿ ಮುಚ್ಚುಮರೆ ಮಾಡೋಂಥದ್ದು ಏನಿಲ್ಲ. ಸೊ ವಂಡರ್ಫುಲ್ ಅಪ್ರಿಸಿಯೇಷನ್ ಟು ದ ಮೀಡಿಯಾ ಹಾಗೇ ಏನು ನಡೀತಾ ಇದೆ ಅದೇ ರೀತಿ ತೋರಿಸ್ತಾ ಇರೋದ್ರಿಂದ ಮುಚ್ಚುಮರೆ ಇಲ್ಲ. ನೋ ಮೀಡಿಯಾ ಈಸ್ ಸಪೋರ್ಟಿಂಗ್ ದ ಸೆಡ್ ಇಶ್ಯೂ. ಅದಕ್ಕೆ ನಾನು ಭಾರಿ ಖುಷಿಯಾಗಿದ್ದೀನಿ. ಹಾಗೂ ಸಮಾಜದ ಕಡೆಯಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ವಂಡರ್ಫುಲ್ ಥಿಂಗ್ ಏನು ಗೊತ್ತಾ ಸರ್, ಇದರಲ್ಲಿ ದರ್ಶನ್ ಅವರು ಇಟ್ ಈಸ್ ನಾಟ್ ಆ್ಯನ್ ಅಫೆನ್ಸ್ ವಿಚ್ ಹಸ್ ಹ್ಯಾಪೆಂಡ್ ಆಟೋಮೆಟಿಕಲಿ, ಏನೋ ಒಂದು ಸಾಂದರ್ಭಿಕವಾಗಿ ಆಗಿರ್ತಕ್ಕಂಥ ಇಶ್ಯೂ ಅಲ್ಲ. ಈ ಪವಿತ್ರ ಗೌಡ ಅನ್ನೋ ವ್ಯಕ್ತಿಗೆ ನಮ್ಮ ಚಿತ್ರದುರ್ಗ ಮೂಲದ ವ್ಯಕ್ತಿ ಒಬ್ಬ, ರೇಣುಕಾಸ್ವಾಮಿ, ಚಿತ್ರದುರ್ಗ ಮೂಲದವನು, ಇನ್ಸ್ಟಾಗ್ರಾಮ್ ಮುಖಾಂತರ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಾನೆ. ಆ ಮೆಸೇಜು ಕೆಟ್ಟದಾಗಿ ಕಳಿಸಿದ್ನೋ ಒಳ್ಳೆ ರೀತಿ ಕಳಿಸಿದ್ನೋ ಯಾವುದೋ ಅಭಿಪ್ರಾಯ ತಿಳಿಸೋಕೆ ಕಳಿಸಿದ್ನೋ ಅದು ನಮ್ಗೆ ಗೊತ್ತಿಲ್ಲ. ಅದು ಏನಾಗುತ್ತೆ, ದರ್ಶನ್ ಅವ್ರನ್ನ ಕೆರಳಿಸುತ್ತೆ, ಪವಿತ್ರ ಗೌಡ ಅವ್ರನ್ನ ಕೆರಳಿಸುತ್ತೆ. ಇವ್ರೇನು ಮಾಡ್ತಾರೆ, ದೇ ಗೆಟ್ ಇನ್ ಟು ಅನ್ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ. ಏನು ಅಂತಂದರೆ, ಚಿತ್ರದುರ್ಗದಿಂದ ಇವ್ರ ಹೆಂಚ್ಮೆನ್ನ ಕರೆಸಿ, ಹೆಂಚ್ಮೆನ್ ಅಂದರೆ ಇವ್ರ ಸಹಚರರನ್ನ ಕರೆಸಿ ಅವನ್ನ ಬೆಂಗಳೂರಿಗೆ ಕರ್ಕೊಂಬಂದು ಬೆಂಗಳೂರಲ್ಲಿ ಅವನಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಆತ ಪ್ರಾಣ ಕಳ್ಕೊಂಡಿದ್ದಾನೆ. ಪ್ರಾಣ ಕಳ್ಕೊಂಡ ನಂತರ ಆಗಲೂ ಕೂಡ ಕರೆಸಿ ಬುದ್ಧಿ ಹೇಳೋ ಸಂದರ್ಭದಲ್ಲಿ ಹಲ್ಲೆ ಆಗೋಯ್ತು ಅಂಥೇಳಿ ಪೊಲೀಸರಿಗೆ ತಿಳಿಸಿ ಅವರೇ ಕಾನೂನಿಗೆ ಸರೆಂಡರ್ ಆಗಿದ್ದಿದ್ರೆ, ಅಚಾತುರ್ಯದಿಂದ ನಡೆದಿದೆ ಅಂಥೇಳಿ ಕಾನೂನು ನೆರವು ಹೋಗಿದ್ದಿದ್ರೆ, ಕಾನೂನು ಅಂದರೆ ಯಾವುದೇ ಪೊಲೀಸ್ ಠಾಣೆಗಾಗಲಿ ಅಥವಾ ಅವರ ಒಂದು ವೆರಿ ಗುಡ್ ಆರ್ಗನೈಸೇಷನ್ ಅವ್ರಿಗೆ ಗೊತ್ತಿರುತ್ತೆ, ವಕೀಲರ ಬಳಿ ಬಂದಿದ್ರು ಕೂಡ ಸರೆಂಡರ್ ಮಾಡಿಸಿ ನೆಕ್ಸ್ಟ್ ಪ್ರೊಸೀಜರ್ಸ್ ಮಾಡಿರೋರು. ಗುರು ಸರ್, ಇಲ್ಲಿ ನನ್ನ ಒಂದು ಪ್ರಶ್ನೆ ಏನಂದ್ರೆ, ನನ್ನ ಪ್ರಶ್ನೆ ಅಲ್ಲ ಇದು ಅವರ ದರ್ಶನ್ ಅವರ ಅಭಿಮಾನಿಗಳ ಪ್ರಶ್ನೆ. ನಮ್ ಡಿ ಬಾಸ್ ಏನು ಮಾಡಿಲ್ಲ, ಅವ್ರು ಮರ್ಡರ್ ಮಾಡ್ಬೇಕಂತ ಹೋಗಿದ್ದಲ್ಲ, ಅಚಾನಕ್ ಆಗಿ ಏನೋ ಒಂದು ಒಡೆದಿ ಬುದ್ಧಿ ಹೇಳೋದಕ್ಕೆ ಹೋಗಿದ್ರು. ಸೊ ಇದು ಆಗೋಗ್ಬಿಟ್ಟಿದೆ, ಅಚಾನಕ್ ಆಗಿ ಆಗೋಗ್ಬಿಟ್ಟಿದೆ, ಅಣ್ಣ ಇನ್ನು ಸ್ವಲ್ಪ ದಿನದಲ್ಲಿ ಆಚೆ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಕಾನೂನು ಏನ್ ಹೇಳುತ್ತೆ ಅಂತ ಹೇಳಿ. ಅಟ್ ವೆರಿ ಫಸ್ಟ್ ಇನ್ಸ್ಟೆನ್ಸ್ ಸರ್, ಥಿಂಕಿಂಗ್ ಆಫ್ ಡೂಯಿಂಗ್ ಎ ಕ್ರೈಮ್, ಆತನ ಚಿತ್ರದುರ್ಗದಿಂದ ಫೋರ್ಸ್ಫುಲ್ಲಾಗಿ ಕರ್ಕೊಂಡ್ಬಂದಿದ್ದಾರಲ್ಲ ಸರ್, ಇಟ್ ಈಸ್ ನಥಿಂಗ್ ಬಟ್ ಕಿಡ್ನ್ಯಾಪಿಂಗ್. 363 and 364A ಅಟ್ರಾಕ್ಟ್ ಆಗ್ತದೆ ಸರ್. ಅವನ್ನ ಫೋರ್ಸ್ಫುಲ್ಲಾಗಿ ಕರ್ಕೊಂಡ್ಬಂದಿರೋದು. ಸೊ ಇಂಟೆನ್ಷನ್ ಆಫ್ ಕಮಿಟಿಂಗ್ ದ ಕ್ರೈಮ್ ಫಸ್ಟ್ ಇನ್ಸ್ಟೆನ್ಸಿಂದನೂ ಇದೆ. ಮಧ್ಯದಲ್ಲಿ ಬಂದಿರೋದು, ಲಾಸ್ಟ್ ಮೂಮೆಂಟಲ್ಲಿ ಬಂದಿರೋದು, ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಇಂಟೆನ್ಷನ್ ಆಫ್ ಕ್ರೈಮ್ ಸ್ಟಾರ್ಟೆಡ್ ಅಟ್ ದ ಬಿಗಿನಿಂಗ್, ಶುರುವಾತಲ್ಲೇ ಆಗಿದೆ ಇದು. ಆತನ ಮನಸ್ಥಿತಿ ಗಮನಿಸ್ಕೊಬೇಕಿಲ್ಲಿ, ಅವ್ರ ಅಭಿಮಾನಿಗಳು ಮನಸ್ಥಿತಿ. ನಮಗೆ ಯಾರಾದರೂ ಮೆಸೇಜ್ ಮಾಡಿದ್ರು ತಪ್ಪಾಗಿ ನಾವೇನು ಮಾಡ್ತೀವಿ, ಕಾನೂನು ಸಲಹೆಗೆ ಹೋಗ್ತೀವಿ, ಪೊಲೀಸರ ರಕ್ಷಣೆ ಪಡಿತೀವಿ. ನಮ್ಮ ಮರ್ಯಾದೆ ನಾವು ಕಾಪಾಡಿಕೊಳ್ಳಲಿಕ್ಕೆ ಪೊಲೀಸ್ ಸ್ಟೇಷನ್ ಅಂತ ವಿವಿಧವಾಗಿ ನಮ್ಮ ಕಮಿಷನರ್ ಆಫ್ ಪೊಲೀಸು ಉತ್ತಮವಾಗಿ ಸ್ಥಾಪನೆ ಮಾಡಿ ಎಲ್ಲ ಸೆಂಟರ್ಸ್ ಕ್ರಿಯೇಟ್ ಮಾಡಿರೋದ್ರಿಂದ ಕಾನೂನು ಇವ್ರಿಗೆ ಆಯಿತು. ದರ್ಶನ್ ಓದಿಲ್ಲ, ಒಬ್ಬ ಮುಗ್ಧ ವ್ಯಕ್ತಿ ಅಂತಲೇ ಇಟ್ಕೊಳ್ಳೋಣ. ವಕೀಲರಿರೋದು ಯಾಕೆ, ಈಗ ಬಂದಿರತಕ್ಕಂಥ ವಕೀಲರನ್ನ ಕನ್ಸಲ್ಟ್ ಮಾಡಿದ್ರೆ ಆಗಲೇ ಮಾಡ್ಬೋದಾಗಿತ್ತು. ಸೊ ವಿತ್ ಅನ್ ಇಂಟೆನ್ಷನ್ ಆಫ್ ಕಮಿಟಿಂಗ್ ಎ ಕ್ರೈಮ್ ಆತನ ಚಿತ್ರದುರ್ಗದಿಂದ ಕರ್ಕೊಂಡ್ಬಂದಿದ್ದಾರೆ. ಯಾರು ಆತನ ಮುಗ್ಧ ಅಂತ ಹೇಳೋಕ್ಕಾಗಲ್ಲ. ಇಫ್ ಅಟ್ ಆಲ್ ದ ಸೆಡ್ ಅಲಿಗೇಷನ್ಸ್ ಆರ್ ಪ್ರೂವ್ಡ್. ಈ ಅಲಿಗೇಷನ್ಸ್ ಪ್ರೂವ್ ಆಯಿತು ಅಂತ ಇಟ್ಕೊಳ್ಳಿ. ಏನು ಅಲಿಗೇಷನ್ಸ್ ರೈಸ್ ಆಗಿದೆ ಆತನ ಮೇಲೆ, ದರ್ಶನ್ ಮೇಲೆ, ಅಲಿಗೇಷನ್ಸ್ ಸತ್ಯ ಆದಲ್ಲಿ ಹಿ ಈಸ್ ನಾಟ್ ಇನ್ನೋಸೆಂಟ್. ಈ ಎಲ್ಲ ಅಪರಾಧಗಳಿಗೆ ಯಾವೆಲ್ಲ ಸೆಕ್ಷನ್ಸ್ಗಳು ಅಪ್ಲೈ ಆಗುತ್ತೆ ನೋಡಿ ಸರ್, ಚಿತ್ರದುರ್ಗದಿಂದ
ಆತನ್ನು ಫೋರ್ಸ್ಫುಲ್ಲಾಗಿ ಕರ್ಕೊಂಬಂದಿರೋದಕ್ಕೆ 363 364A ಅಟ್ರಾಕ್ಟ್ ಆಗ್ತದೆ. ಅದಾದ ನಂತರ ಈತನ್ನು ಕನ್ಫೈನ್ ಮಾಡ್ಕೊಂಡಿದ್ದಾರೆ, ರಾಂಗ್ಫುಲ್ ಕನ್ಫೈನ್ಮೆಂಟ್ 341 ಬೀಳ್ತದೆ. ಅದಾದ ನಂತರ ಹಲ್ಲೆ ಮಾಡಿದ್ದಾರೆ, 324 326 ಬೀಳ್ತದೆ. ಒಟ್ಟಾರೆಯಾಗಿ ದೇ ಹ್ಯಾವ್ ಕಿಲ್ಡ್ ಹಿಮ್, ಮರ್ಡರ್ ಮಾಡಿದ್ದಾರೆ. 302 ಸೆಕ್ಷನ್ 302 ಪನಿಷ್ಮೆಂಟ್ ಫಾರ್ ಮರ್ಡರ್ ಅಟ್ರಾಕ್ಟ್ ಆಗುತ್ತೆ. ಡೆಫಿನೇಷನ್ ಆಫ್ ಮರ್ಡರ್ ಎಲ್ಲಿ ಬರುತ್ತೆ ಅಂತಂದರೆ ಸೆಕ್ಷನ್ 300 ಆಫ್ IPC ಬರುತ್ತೆ. ಡೆಫಿನೇಷನ್ ಆಫ್ ಮರ್ಡರ್, ಡೆಫಿನೇಷನ್ ಆಫ್ ಮರ್ಡರಲ್ಲಿ ಫ್ಯೂ ಇಂಗ್ರೀಡಿಯೆಂಟ್ಸ್ ಇದೆ. ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಮೋಟಿವ್. ಫಸ್ಟ್ ಇಂಗ್ರೀಡಿಯೆಂಟ್ ಈಸ್ ಮೋಟಿವ್. 100% ಮೋಟಿವ್ ಇದೆ. ಹೇಗೆ? ಪವಿತ್ರ ಗೌಡನ ತನ್ನ ಪ್ರೇಯಸಿಗೆ, ಸುಮಾರು ಕಡೆ ಹೆಂಡತಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಪ್ರೇಯಸಿಗೆ ಒಬ್ಬ ಸಾಮಾನ್ಯವಾದಂಥ ವ್ಯಕ್ತಿ ಒಂದು ಮೆಸೇಜ್ ಮಾಡಿರ್ತಕ್ಕಂಥದ್ದು ವಿಚಾರದಲ್ಲಿ ಈತ ಸಿಟ್ಟಿಗೆದ್ದಿರ್ತಾನೆ. ಆತನ್ನೇನಾದರೂ ಮಾಡಬೇಕು ಅಂತ ಹೇಳಿ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಂದ ಕರ್ಕೊಂಬಂದಿದ್ದಾರೆ. ಮೋಟಿವ್ ಇದೆಯಾ ಸರ್ ಇದರಲ್ಲಿ? ನೆಕ್ಸ್ಟ್ ಆಫ್ಟರ್ ಮೋಟಿವ್ ಪ್ರಿಪರೇಷನ್ ಹೆಂಗೆ ಮಾಡ್ಕೊಂಡಿದ್ದಾರೆ ಇವರು? ಒಂದು ಟೀಮ್ ರಚನೆ ಮಾಡಿದ್ದಾರೆ, 4-5 ಜನರಿಗೆ ಫೋನ್ ಕಮ್ಯುನಿಕೇಷನ್ ಮುಖಾಂತರ ಮಾತಾಡಿದ್ದಾರೆ, ಗಾಡಿಗಳು ಕಳಿಸ್ಕೊಟ್ಟಿದ್ದಾರೆ, ಆತನ್ನು ಕರ್ಕೊಂಬಂದು ಇಡೋದಕ್ಕೆ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ. ಹಲ್ಲೆ ಮಾಡತಕ್ಕಂಥ ವಸ್ತುಗಳು, ದೇಹದ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ನೋಡಿದ್ರೆ ಇಟ್ ಇಸ್ ನಾಟ್ ಬೈ ಹ್ಯಾಂಡ್, ಯಾವುದೋ ಒಂದು ದೃಢವಾದ ಒಂದು ವಸ್ತುವಲ್ಲಿ ಹಲ್ಲೆ ಮಾಡಿದ್ದಾರೆ. ಸಿಗರೇಟ್ ಸುಟ್ಟು ಗಾಯಗಳು ಕಾಣಿಸ್ತಾ ಇದೆ, ಬೆನ್ನು ಪೂರ್ತಿ ನೀಲಿಗಟ್ಟಿದೆ. ಇಟ್ ಮೀನ್ಸ್ ದಟ್ ಪ್ರಿಪ್ರೇಷನ್ಗೆ ಟೂಲ್ಸ್ ಇದೆ, ಜಾಗ ಸಿಕ್ಕಿದೆ. ವಾಟ್ ಇಟ್ ಸರ್? ನೆಕ್ಸ್ಟ್ ಒಂದು ಕಮಿಷನ್ ಆಫ್ ಅಫೆನ್ಸ್. ಕಮಿಷನ್ ಆಫ್ ಅಫೆನ್ಸ್ ಏನು ಮಾಡಿದ್ದಾರೆ? ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಸೊ ಮೇಜರ್ ಇಂಗ್ರೀಡಿಯೆಂಟ್ಸ್ ಆಫ್ 302 ಕವರ್ ಆಗೋಯ್ತು. ದ ವೆರಿ ಲಾಸ್ಟ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಸರ್? ಆಫ್ಟರ್ ಕಮಿಷನ್ ಆಫ್ ದ ಕ್ರೈಮ್ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ಅವ್ರ ಇಂಟೆನ್ಷನ್ ತೋರಿಸೋದಕ್ಕೆ ದೇ ಹ್ಯಾವ್ ಟ್ರೈಡ್ ಟು ಡೆಸ್ಟ್ರಾಯ್ ದ ಎವಿಡೆನ್ಸ್ ಆಲ್ಸೋ. 201 ಆಫ್ IPC ಅಟ್ರಾಕ್ಟ್ ಆಗುತ್ತೆ. ಆಲ್ ದೀಸ್ ಅಫೆನ್ಸಸ್ ಆರ್ ಅಟ್ರಾಕ್ಟೆಡ್. ಹೇಳ್ಬೋದು ದರ್ಶನ್ ಅಲ್ಲಿ ಸ್ಪಾಟಲ್ಲೇ ಇಲ್ಲ ಅಂತ ಹೇಳ್ಬೋದು ಕೆಲವರು, ಬಟ್ ಅದು ತನಿಖೆ ನಿರ್ಧಾರ ಮಾಡುತ್ತೆ. ಒಂದು ಇದೆಲ್ಲ ಮೀರಿ ಇದಕ್ಕೆಲ್ಲ ಹುನ್ನಾರ ಹೂಡಿದ್ರೆ ದರ್ಶನ್ನು ಆತನ್ನ 120B ಆಫ್ IPC ತಗೊತಾರೆ. ಅಂದರೆ 120 ಬಂದರೆ ಕಾನ್ಸ್ಪಿರಸಿ, ಈಸ್ ದ ಮೇನ್ ಕಾನ್ಸ್ಪಿರೇಟರ್. ಆ ಕಾನ್ಸ್ಪಿರಸಿ ಮಾಡಿ ಅಷ್ಟು ಜನನ ಒಗ್ಗೂಡಿಸಿ ಆ ಒಂದು ದುಷ್ಕೃತ್ಯ ಅಂದರೆ ಕೊಲೆ ಮಾಡಿಸ್ತಕ್ಕಂಥದ್ರಲ್ಲಿ ಮೇಲ್ನೋಟದಲ್ಲಿ ದರ್ಶನ್ ಅವರು ಮುಖ್ಯ ಪಾತ್ರ ವಹಿಸಿದ್ದಾರೆ ಅಂತ ಕಂಡು ಬರ್ತದೆ. ಓಕೆ ಸರ್, ಇನ್ನು ದರ್ಶನ್ ಪರ ವಕೀಲರೇ ಹೇಳಿರುವಂತಹ ಹೇಳಿಕೆ ಏನಂದ್ರೆ, ಪಾಪ ದರ್ಶನ್ ಬಹಳ ಮುಗ್ಧ, ಆ ದಾಟಿನಲ್ಲಿ ಹೇಳಿರುವಂತದ್ದು ಬಹಳ ಮುಗ್ಧ, ಅವರು ಕೊಲೆ ಮಾಡ್ಬೇಕನ್ನುವಂತ ಉದ್ದೇಶದಲ್ಲಿ ಏನು ಅವರು ಕೊಲೆ ಮಾಡಿಲ್ಲ, ಅಚಾನಕ್ ಆಗಿ ಆಗಿರುವಂತದ್ದು ಅಂತ ಹೇಳಿ. ಎಸ್, ಐ ಟೆಲ್ ಯು ಅಬೌಟ್ ದಿಸ್ ಸರ್. ನೋಡಿ ಸರ್, ಅಚಾನಕ್ಕಾಗಿ ಆಗುವಂಥ ಕೊಲೆನ 299 ಡಿಫೈನ್ ಮಾಡ್ತಾರೆ ಆಫ್ IPC. ಏನು ಅಂತಂದರೆ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಅಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ, ಹೆಂಡತಿ ಏನೋ ಮಾತಾಡಿರ್ತಾಳೆ, ಗಂಡ ಒಂದು ಕಪಾಳು ಕೊಡಿತಾನೆ, ಸಡನ್ ಪ್ರೊವೊಕೇಷನಿಂದ ಆಕೆ ಪ್ರಾಣ ಕಳ್ಕೊಂಡ್ಬಿಡ್ತಾಳೆ. ದೇರ್ ವಾಸ್ ನೋ ಇಂಟೆನ್ಷನ್. ಅದು ಒಂದು ಭಾಗ. ಆದರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಯಾರೋ ಒಬ್ಬ ಮನೆಯಲ್ಲಿ ರಾಬ್ರಿ ಮಾಡೋದಕ್ಕೆ ನೈಟ್ ಬಂದಿರ್ತಾನೆ, ಕತ್ತಿ ಅವನ ಕೈಯಲ್ಲಿ ಇರೋದು ನೋಡ್ತಾನೆ, ಈತ ಜೋರಾಗಿ ಒದಿತಾನೆ, ತಳ್ತಾನೆ, ಹಲ್ಲೆ ಆಗೋಗುತ್ತೆ ಡಿಫೆನ್ಸ್ ಮೇಲೆ. ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಬಟ್ ಇಲ್ಲಿ ಕ್ರಿಮಿನಾಲಿಟಿ ಹೇಗಿದೆ ಅಂತಂದರೆ ಫ್ರಮ್ ದ ಬಿಗಿನಿಂಗ್ ಹಿ ಈಸ್ ರೆಡಿ. ಫ್ರಮ್ ದ ಬಿಗಿನಿಂಗ್ ಕಳಿಸಿ ಕರ್ಕೊಂಬರ್ತಕ್ಕಂಥ ವ್ಯಕ್ತಿ ಯಾರು ಗೊತ್ತಾ ಸರ್? ಒನ್ ಆಫ್ ಇಸ್ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದುರ್ಗ. ಹಿ ಹ್ಯಾಸ್ ಯುಟಿಲೈಸ್ಡ್ ದ ಯೂತ್ಸ್ ಒಂದು ಕಡೆ. ಆದರೆ ಅಭಿಮಾನಿಗಳನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಓಕೆ, ಇಟ್ಸ್ ವೆರಿ ಮಚ್ ರಾಂಗ್. ಕ್ರೈಮು ನಾನು ಮಾಡ್ಬೋದು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬಾರ್ದು. ಮನಸ್ಥಿತಿ ಸರ್, ಅದು ಮನಸ್ಥಿತಿ. ನಾನು ಮಾಡಿದ್ರೆ ನಾನು ತಪ್ಪು ಅನುಭವಿಸ್ತೀನಿ. ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಎಷ್ಟೋ ಜನ ಮುಗ್ಧರು, ಅವ್ರು ಬೇರೆ ಅಕ್ಯೂಸ್ಡ್ಗಳು ಇರ್ಬೋದು, ಇದನ್ನು ಮುಗ್ಧರು ಅಂತಾರಲ್ಲ, ಅದರ್ಸ್ ಆರ್ ಆಲ್ಸೋ ಇನ್ನೋಸೆಂಟೆ. ಹಂಗೆ ನೋಡೋಕೆ ಹೋದ್ರೆ ಎಸ್ ಇನ್ಸ್ಟಿಗೇಟೆಡ್ ದೆಮ್ ಟು ಡೂ ದಿಸ್ ಕ್ರೈಮ್, ಕಾನ್ಸ್ಪಿರೇಟೆಡ್. ಅವ್ರು ಏನೋ ಅಭಿಮಾನಕ್ಕೋ ಏನೋ ಒಂದು ಸಿಗ್ಬೋದು, ಪಡ್ಕೊಬೋದು, ಹಣಕಾಸು. ಇತ್ತೀಚೆಗೆ ಮೀಡಿಯಲ್ಲಿ ಕಂಡು ಬರ್ತಾರೋ 30 lakhs ಸುಪಾರಿ ಫಿಕ್ಸ್ ಆಗಿತ್ತು ಅಂತೇಳಿ ಓಡಾಡ್ತಾ ಇದೆ. 30 lakhs ಸುಪಾರಿ, 30 lakhs ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಸರ್. ಸೊ ಆಮಿಷ ಒಡ್ಡಿ ಮಾಡಿದರೆ ಕ್ಲಿಯರ್ ಕಟ್ ಕೇಸ್ ಆಫ್ ಸುಪಾರಿ. ಓಕೆ ಸರ್, ಇನ್ನು ತಾವು ವಕೀಲರು, ಈ ಕಾನೂನು ಅದನ್ನ ಬದಿಗಿಟ್ಟು ಒಂದು ಜನರಲ್ ಕ್ವಶನ್ ಕೇಳೋದಾದ್ರೆ, ಅಣ್ಣವರು ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಎಂತ ಮೇರು ನಟ, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತೇಳಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಪಟ್ಟವನ್ನು ಕೊಟ್ಟುವಂಥವ್ರು. ಅದೇ ಅಭಿಮಾನಿಯನ್ನ ದರ್ಶನ್ ಈಗ ಕೊಲೆ ಮಾಡಿರುವಂಥದ್ದು ನಿಮ್ಗೆ ವೈಯಕ್ತಿಕವಾಗಿ ನಿಮ್ಗೆ ಏನಿಸುತ್ತೆ? ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಸರ್, ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ತಂದಾಗಲೇ ದರ್ಶನ್ಗೆ ಎಷ್ಟು ನಾಚಿಕೆ ಆಗಬೇಕು ಅಂತ ತಾವೇ ಅರ್ಥ ಮಾಡ್ಕೊಬೇಕು ಸರ್. ಒಂದು ಸಲ ಊಟಿಯಲ್ಲಿ ರಾಜ್ಕುಮಾರ್ ಅವ್ರ ಮೇಲೆ ಹಲ್ಲೆ ಆಗುತ್ತೆ, ಜಗಜ್ಜಾಹೀರಾಗಿ ಎಲ್ರಿಗೂ ಗೊತ್ತಿರೋ ವಿಷಯ. ಅದು ಹಲ್ಲೆ ಆಗುತ್ತೆ. ಹಲ್ಲೆ ಆದ ಸಂದರ್ಭದಲ್ಲಿ ತುಟುಕ್ ಪಿಟುಕ್ ಅಂತ ಹೇಳಿದಿರ ಒಬ್ಬ ತಮಿಳರ ಮೇಲೆ ಯಾರ ಮೇಲಾದರೂ ಒಂದು ಸ್ಟೇಟ್ಮೆಂಟ್ ಮಾಡಿದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನು ಸಮಾಧಾನಕರವಾಗಿ ಅಭಿಮಾನಿಗಳು ಎಲ್ಲ ಕೊಡ್ಬೋದು, ಒಳ್ಳೆಯದು ಕೊಡ್ಬೋದು, ಕೆಟ್ಟದ್ದು ಕೊಡ್ಬೋದು.
ದೇವರು ನಮಗೆ ಒಳ್ಳೆಯದು ಕೊಡ್ತಾನೆ, ಕೆಟ್ಟದ್ದು ಕೊಡ್ತಾನೆ. ಹಾಗೆ ರಾಜ್ಕುಮಾರ್ ಅವರು ಸ್ವೀಕರಿಸಿದ್ರು ಅದನ್ನು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು ಸರ್ ಅದ್ರ ಬಗ್ಗೆ, ರಾಜ್ಕುಮಾರ್ ಮೇಲೆ ಹಲ್ಲೆ ಆಗಿರೋದ್ರ ಬಗ್ಗೆ. ಬಟ್ ರಾಜ್ಕುಮಾರ್ ಎಲ್ಲೂ ಸುದ್ದಿಗೋಷ್ಠಿ ಮಾಡಿಲ್ಲ, ಎಲ್ಲೂ ಕಿಚ್ಚು ಕ್ರಿಯೇಟ್ ಮಾಡಿಲ್ಲ. ಕನ್ನಡಿಗರ ಮನಸ್ಸಲ್ಲೂ ತಮಿಳಿಗರ ಮನಸ್ಸಲ್ಲೂ ಸಮಾಧಾನವಾಗಿ ತೊಗೊಂಡೋದ್ರು ಸರ್. ರೇರೆಸ್ಟ್ ಆಫ್ ರೇರ್ ಕ್ಯಾರೆಕ್ಟರ್ ಸರ್ ಆ ಥರ ಹುಟ್ಟಿ ಬರತಕ್ಕಂಥದ್ದು. ಇವರು ಸಾಮಾನ್ಯರಾಗಿ ಬಿಹೇವ್ ಮಾಡಿ ಜನರು ಕೊಟ್ಟಿರೋಂಥ ದುಡ್ಡಲ್ಲಿ ಬೆಳೆದು ನಿಂತು ಅವಮಾನ ಮಾಡಿಬಿಟ್ರು ಸರ್ ಜನಕ್ಕೆ. ನನಗೇನು ಅನ್ಸುತ್ತೆ ಅಂದ್ರೆ ವೈಯಕ್ತಿಕವಾಗಿ ನಾವು ಪುಣ್ಯ ಮಾಡಿದ್ವಿ, ಅಣ್ಣವ್ರಂತ ಒಬ್ಬ ಮೇರು ನಟನನ್ನ ನಾವು ಈ ಕಣ್ಣಲ್ಲಿ ನೋಡಿದ್ವಿ ಅಂತ ಹೇಳಿ. 100% ಈಗಿನ ಜನರೇಷನ್ ಅವರು ಯಾವ ಕರ್ಮ ಮಾಡಿದ್ರೋ ಗೊತ್ತಿಲ್ಲ. ದರ್ಶನ್ ಅಂತಹ ಒಬ್ಬ ಕೊಲೆಗಡುಕ ನಟನನ್ನ, ಆರೋಪಿಯನ್ನ ನೋಡ್ಬೇಕಾಗಿರುವಂತದ್ದು ಈಗಿನ ಜನರೇಷನ್ ಅವರ ಕರ್ಮ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗಿಲ್ಲ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.